ದೇಶದಲ್ಲಿ ವ್ಯವಸ್ಥೆ ಹಾಳಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕಿದೆ. ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಲಂಚ ತಾಂಡವ ಆಡ್ತಾ ಇದೆ. ಇಡೀ ವ್ಯವಸ್ಥೆಯ ಬಗ್ಗೆ ಹತಾಶೆ ನಿಮ್ಗಿದ್ರೆ ಡೋಂಟ್ ವರಿ, ಬಿ ರೆಡಿ. ನಿಮಗಾಗಿ ಬರ್ತಾ ಇದೆ ಕಾಕ್ರೋಚ್ ಜನತಾ ಪಾರ್ಟಿ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ದಂಡು. For business and personal promotions in Suman TV Kannada, please contact 9686376663. ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಡಿಜಿಟಲ್ ಕ್ರಾಂತಿ ಶುರುವಾಗಿದೆ. ಹೊಸ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಸದ್ದಾಗ್ತಾ ಇದೆ ಕಾಕ್ರೋಚ್ ಜನತಾ ಪಾರ್ಟಿ. ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ದೊಡ್ಡ ಮೂಮೆಂಟ್ ಅಂತ ಇದನ್ನ ಕನ್ಸಿಡರ್ ಮಾಡಬಹುದು. ಯಾಕೆ ದೊಡ್ಡ ಮೂಮೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಪಾರ್ಟಿಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಬಿಜೆಪಿ, ಕಾಂಗ್ರೆಸ್, JDS ರೀತಿಯಲ್ಲಿಯೇ ಒಂದು ರಾಜಕೀಯ ಪಾರ್ಟಿನಾ ಅಂತ ಹೇಳಿದ್ರೆ ಅಧಿಕೃತವಾಗಿ ಅಲ್ಲ. ಆದ್ರೆ ಹೀಗೊಂದು ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ, ಜಿರಳೆ ಜನತಾ ಪಾರ್ಟಿ. ಹಾಗಾದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಹುಟ್ಟಿಗೆ ಏನ್ ರೀಸನ್ ಅಂತ ನೋಡೋದಾದ್ರೆ, ಮೇ 16ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾಗಿರುವಂತಹ ಸೂರ್ಯಕಾಂತ್ ಅವರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸ್ತಾ ಒಂದು ಮಾತು ಹೇಳ್ತಾರೆ. ದೇಶದ ನಿರುದ್ಯೋಗಿ ಯುವಕರು ಕಾಕ್ರೋಚ್ಗಳಿದ್ದಂತೆ. ದೇಶದಲ್ಲಿ ಇವರಿಗೆ ಕೆಲಸ ಕಾರ್ಯ ಇಲ್ಲ, ಅವರಿಗೆ ಪ್ರೊಫೆಷನಲಿಸಮ್ ಇಲ್ಲ. ಇದೇ ಕಾರಣಕ್ಕಾಗಿ ಆನ್ಲೈನ್ನಲ್ಲಿ RTI ಕಾರ್ಯಕರ್ತರು, ಮಾಧ್ಯಮದವರು, ಸೋಷಿಯಲ್ ಮೀಡಿಯಾದವರು ಅಂತ ಹೇಳಿಕೊಂಡು ವ್ಯವಸ್ಥೆಯ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇವರು ಕಾಕ್ರೋಚ್ಗಳಿದ್ದಂತೆ ಅಂತ ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಯಿತು. ಯುವಕರು ದೇಶದ ಭವಿಷ್ಯ ಅಂತ ಹೇಳ್ತಾರೆ, ಆದರೆ ಈ ನ್ಯಾಯಮೂರ್ತಿಗಳು ಯುವಕರನ್ನ ಕಾಕ್ರೋಚ್ಗಳಂತ ಹೇಳ್ತಾ ಇದ್ದಾರೆ. ಆಯಿತು, ಹಾಗಾದ್ರೆ ನಾವು ಕಾಕ್ರೋಚ್ಗಳೇ. ನಮ್ಮನ್ನ ಕಾಕ್ರೋಚ್ಗಳನ್ನಾಗಿ ಮಾಡಿದ್ಯಾರು? ನಮ್ಮನ್ನ ಕಾಕ್ರೋಚ್ಗಳಾಗಿ ಮಾಡಿದ್ದು ನೀವೇ. ಈ ದೇಶದ ವ್ಯವಸ್ಥೆಯೇ ನಮ್ಮನ್ನ ಕಾಕ್ರೋಚ್ಗಳಂತ ಮಾಡಿದೆ. ದೇಶದಲ್ಲಿರುವಂತಹ ವ್ಯವಸ್ಥೆ ಗಬ್ಬೆದ್ದು ನಾಡ್ತಾ ಇದೆಯಲ್ವಾ, ಹೀಗಾಗಿ ನಾವೆಲ್ಲರೂ ಕೂಡ ಕಾಕ್ರೋಚ್ಗಳಾಗ್ಬಿಟ್ಟಿದ್ದೀವಿ ಅಂತ ಹೇಳಿ ಒಂದು ಮೂಮೆಂಟ್ ಶುರುವಾಯಿತು. ಆ ಮೂಮೆಂಟ್ನ ಭಾಗವಾಗಿ 30 ವರ್ಷದ ಅಭಿಜಿತ್ ದೀಪ್ಗೆ ಒಂದು ಪೇಜ್ ಅನ್ನ ಓಪನ್ ಮಾಡ್ತಾರೆ ಕಾಕ್ರೋಚ್ ಜನತಾ ಪಾರ್ಟಿ. ಆರಂಭದಲ್ಲಿ ತುಂಬಾ ಫನ್ನಿ ಆಗಿತ್ತು. ಮೇನ್ ಪೇಜ್ ಅನ್ಕೊಂಡ್ರೆ ಎಲ್ಲರೂ ಕೂಡ ಟ್ರೋಲ್ ಮಾಡೋದಕ್ಕೆ, ವ್ಯಂಗ್ಯವಾಗಿ ಒಂದಿಷ್ಟು ಚಿತ್ರಗಳನ್ನು ಹಾಕೋದಕ್ಕೆ, ಟೀಕೆ ಮಾಡೋದಕ್ಕೆ ಈ ಪೇಜ್ ಸೀಮಿತವಾಗಿರುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಬಟ್ ಆಗಿದ್ದೇ ಬೇರೆ. ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಡಿಜಿಟಲ್ ಕ್ರಾಂತಿ ಆಗ್ತಾ ಇದೆ. ಯಾರೆಲ್ಲ ವ್ಯವಸ್ಥೆಯ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ, ಯಾರೆಲ್ಲ ಸದ್ಯ ಇರುವಂತಹ ವ್ಯವಸ್ಥೆಯ ಬಗ್ಗೆ ನಂಬಿಕೆಯನ್ನ ಕಳೆದುಕೊಂಡಿದ್ದಾರೆ, ಯಾರೆಲ್ಲ ಭ್ರಷ್ಟಾಚಾರದಿಂದ ಹತಾಶರಾಗಿದ್ದಾರೆ, ಯಾರೆಲ್ಲ ಹೊಸ ಬದಲಾವಣೆಗೆ ಕಾದು ಕುಳಿತಿದ್ದಾರೆ, ಅವರೆಲ್ಲರೂ ಕೂಡ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಪೇಜ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಪೇಜ್ಗೆ ಅಭೂತಪೂರ್ವ ಬೆಂಬಲ ಈಗ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಯಾಕೆ ಹುಟ್ಕೊಂಡಿದ್ದು ಅಂತ ನಿಮ್ಗೆ ಗೊತ್ತಾಯಿತು. ಈ ಪಾರ್ಟಿ ಇಲ್ಲಿಗೆ ಸೀಮಿತವಾಗಿಲ್ಲ. ಈ ಪಾರ್ಟಿ ಪೇಜ್ ಓಪನ್ ಆಗಿ ಆ ಪೇಜಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಆಗ್ತಾ ಇದ್ದಾರೆ. ಇದರ ಜೊತೆಗೆ ಈ ಅಭಿಜಿತ್ ಅವರು ಒಂದು ಪೋಸ್ಟರ್ ಅನ್ನ ಹಾಕಿದ್ರು. ನಿಮ್ಗೇನಾದರೂ ಈ ಪಾರ್ಟಿ ಸೇರಬೇಕು ಅಂತ ಅನಿಸಿದ್ರೆ ಈ ಕ್ವಾಲಿಫಿಕೇಶನ್ಸ್ ನಿಮ್ಮಲ್ಲಿ ಇರಬೇಕು ಅಂತ. ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಸೇರ್ಬೇಕಂತ ಹೇಳಿದ್ರೆ ನೀವು ಈ ಒಂದಿಷ್ಟು ಕ್ವಾಲಿಫಿಕೇಶನ್ಸ್ ಅನ್ನ ಹೊಂದಿರಬೇಕಂತೆ. ಆ ಕ್ವಾಲಿಫಿಕೇಶನ್ಸ್ ಏನು ಅಂತ ಹೇಳಿದ್ರೆ, ಮೊದಲನೆಯದು, ಯಾವುದೇ ಕಾರಣಕ್ಕೂ ನೀವು ಕೆಲಸ ಮಾಡ್ತಾ ಇರಬಾರ್ದು, ನಿರುದ್ಯೋಗಿಗಳ ಆಗಿರಬೇಕು. ಎರಡನೇ ಪಾಯಿಂಟ್, ಸೋಮಾರಿಗಳಾಗಿರಬೇಕು, ಫಿಸಿಕಲಿ ದೈಹಿಕವಾಗಿ ಸೋಮಾರಿಗಳಾಗಿರಬೇಕು. ಮೂರನೇ ಪಾಯಿಂಟ್, ಕನಿಷ್ಠ 11 ಗಂಟೆಯ ಕಾಲ ಆನ್ಲೈನ್ನಲ್ಲಿ ಆಕ್ಟಿವ್ ಆಗಿರಬೇಕು. ನಾಲ್ಕನೇ ಪಾಯಿಂಟ್, ವ್ಯವಸ್ಥೆಯ ವಿರುದ್ಧ ಮಾತನಾಡುವಂಥ ಗಟ್ಸ್ ಇರಬೇಕು. ಈ 4 ಅರ್ಹತೆಗಳು ನಿಮ್ಗಿದ್ರೆ ಬನ್ನಿ ಸೇರ್ಕೊಳ್ಳಿ ಪಕ್ಷವನ್ನ ಅಂತ. ಜೊತೆಗೆ ಒಂದು ಪ್ರಣಾಳಿಕೆಯನ್ನು ಕೂಡ ರಿಲೀಸ್ ಮಾಡಿದೆ. ಪ್ರಣಾಳಿಕೆಯಲ್ಲಿ ಮುಖ್ಯವಾಗಿ ಒಂದು 4 ಅಂಶಗಳಿದೆ.
ಮೊದಲ ಅಂಶ, ಇಫ್ ಇನ್ ಕೇಸ್ ಏನಾದರೂ ಕಾಕ್ರೋಚ್ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ನ್ಯಾಯಮೂರ್ತಿಗಳು ನಿವೃತ್ತರಾದ ನಂತರ ಅವರನ್ನ ಯಾವುದೇ ರಾಜಕೀಯ ಸ್ಥಾನಮಾನಕ್ಕೆ ಆಯ್ಕೆ ಮಾಡೋದಿಲ್ಲ. ಅಂದರೆ ರಾಜ್ಯಸಭಾ ಆ ರೀತಿಯಾಗಿ ನಾವು ಆಯ್ಕೆ ಮಾಡೋದಿಲ್ಲ. ಎರಡನೇ ಪಾಯಿಂಟ್, ಮಹಿಳೆಯರಿಗೆ 50% ಮೀಸಲಾತಿಯನ್ನು ಕೊಡ್ತೀವಿ. ಮೂರನೇ ಪಾಯಿಂಟ್, MLA MP ಯಾರೇ ಆಗಿದ್ರು ಪಕ್ಷಾಂತರವನ್ನು ಮಾಡಿದ್ರೆ, ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಜಂಪ್ ಮಾಡಿದ್ರೆ ಅಂತಹ ಯಾವುದೇ ನಾಯಕ ಆಗಿರ್ಬೋದು ಕೂಡ 20 ವರ್ಷ ಚುನಾವಣೆಗೆ ಸ್ಪರ್ಧೆ ಮಾಡುವಂತಿಲ್ಲ. SIR ಬಗ್ಗೆ ಕೂಡ ಟೀಕೆ ಮಾಡಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತರು ಪೂರ್ವಾಗ್ರಹ ಪೀಡಿತರಾಗಿ ಅರ್ಹ ಮತದಾರರನ್ನ ಅನರ್ಹ ಅಂತ ಘೋಷಣೆ ಮಾಡಿದ್ರೆ ಅಂತರ ವಿರುದ್ಧ ಕ್ರಮ ಆಗುತ್ತೆ. ಮತ್ತೆ ಅದಾನಿ ಅಂಬಾನಿಗೆ ಸಂಬಂಧಪಟ್ಟಂತ ಪರವಾನಿಗಳನ್ನು ರದ್ದು ಮಾಡ್ತೀವಿ ಅಂತ. ಈ ಮ್ಯಾನಿಫೆಸ್ಟೋ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಇಲ್ಲ ಈ ಕಾಕ್ರೋಚ್ ಜನತಾ ಪಾರ್ಟಿ ತುಂಬಾ ಸೀರಿಯಸ್ ಆಗಿದೆ, ತುಂಬಾ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದೆ ಅಂತ ಹೇಳಿ. ಮತ್ತೆ ಈಗ ಸದ್ಯ ಏನಾಗಿದೆ ಅಂತ ಹೇಳಿದ್ರೆ ಬಿಜೆಪಿಗೂ ಕೂಡ ಭಯ ಉಟ್ಕೊಂಡಿದೆ. ಬಿಜೆಪಿಗೂ ಕೂಡ ಪೈಪೋಟಿಯನ್ನು ಕೊಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಈ ಫಾಲೋವರ್ಸ್ಗಳ ಸಂಖ್ಯೆ ವಿಚಾರಕ್ಕೆ ಬಂದ್ರೆ ಬಿಜೆಪಿಯನ್ನ ಬೀಟ್ ಮಾಡಿದೆ ಈ ಕಾಕ್ರೋಚ್ ಜನತಾ ಪಾರ್ಟಿ. ಹೆಚ್ಚು ಕಡಿಮೆ ನಿಮಗೆ ಈಗ 12.1 ಮಿಲಿಯನ್ ಫಾಲೋವರ್ಗಳು ಈಗ ಇದ್ದಾರೆ ಕಾಕ್ರೋಚ್ ಜನತಾ ಪಾರ್ಟಿಗೆ ಕೇವಲ 4 ದಿನ. ಬಿಜೆಪಿಗೆ ಇರುವಂಥದ್ದು 8.7 ಏನು ಅಷ್ಟೇ. ಬಟ್ ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಕೇವಲ 4 ದಿನದಲ್ಲಿ 12ಕ್ಕೂ ಹೆಚ್ಚು ಮಿಲಿಯನ್ ಫಾಲೋವರ್ಗಳು ಇದ್ದಾರೆ. ಅಲ್ಲಿಗೆ ಗೊತ್ತಾಗ್ತಿರುವ ವಿಚಾರ ಏನು ಅಂತ ಹೇಳಿದ್ರೆ, ಯಾರೆಲ್ಲ ವ್ಯವಸ್ಥೆ ಬಗ್ಗೆ ಅಸಮಾಧಾನಗೊಂಡಿದ್ದಾರೋ ಅವರೆಲ್ಲರೂ ಕೂಡ ಇದನ್ನ ಬೆಂಬಲಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಈಗ ವ್ಯವಸ್ಥೆಯ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಅವರಲ್ಲಿ ಅಸಮಾಧಾನ ಇದೆ ಅಂತ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಒಂದು ಆರೋಪ ಬಂದಿತ್ತು, ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಫಂಡಿಂಗ್ ಆಗ್ತಾ ಇದೆ. ಯಾವುದೋ ರಾಜಕೀಯ ಪಕ್ಷ ಹಿಂದೆ ನಿಂತ್ಕೊಂಡು ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಮುನ್ನಡೆಸ್ತಾ ಇದೆ. ಇದಕ್ಕೆ ಬಾಂಗ್ಲಾದೇಶಿ, ಪಾಕಿಸ್ತಾನಿಯವರು ಕೂಡ ಫಾಲೋವರ್ಗಳಾಗ್ತಾ ಇದ್ದಾರೆ ಅಂತ ಹೇಳಿ ಒಂದು ಆರೋಪ ಕೇಳಿ ಬಂತು. ಈಗ ಅಭಿಜಿತ್ ದೀಪ್ಗೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಅಭಿಜಿತ್ ದೀಪ್ಗೆ ಕ್ಲಾರಿಫಿಕೇಶನ್ ಜೊತೆಗೆ ಒಂದು ಆರೋಪವನ್ನು ಮಾಡಿದ್ದಾರೆ, ಅದು ಸರ್ಕಾರದ ವಿರುದ್ಧ. ಯಾವ ರೀತಿಯ ಆರೋಪ ಅಂತ ಹೇಳಿದ್ರೆ, ನಮ್ಮ ಪೇಜ್ಗಳನ್ನು ಹ್ಯಾಕ್ ಮಾಡೋದಕ್ಕೆ ಸರ್ಕಾರ ಪ್ರಯತ್ನಿಸ್ತಾ ಇದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಸದ್ದು ಜೋರಾಗ್ತಾ ಇದೆಯಲ್ವಾ, ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ಪ್ರಯತ್ನಿಸ್ತಾ ಇದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಯಾರೂ ಕೂಡ ಪಾಕಿಸ್ತಾನಿ, ಬಾಂಗ್ಲಾದೇಶಿ ಯುವಕರು ಬಂದು ಇದಕ್ಕೆ ಫಾಲೋವರ್ಗಳಾಗ್ತಾ ಇಲ್ಲ. ಭಾರತದಲ್ಲಿ ಇರುವಂಥ ಯುವಕರೇ ಇದಕ್ಕೆ ಫಾಲೋವರ್ಗಳಾಗ್ತಾ ಇದ್ದಾರೆ. ಈ ಫಾಲೋವರ್ಗಳಾಗ್ತಾ ಇರೋ ಎಲ್ಲರೂ ಕೂಡ ವ್ಯವಸ್ಥೆ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ. ಇದು ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆ ಅಂತ ಹೇಳಿ ಅಂದಾಜು ಕೂಡ ಮಾಡಲಾಗ್ತಾ ಇದೆ. ಸೊ ನಿಮ್ಗೇನನ್ಸುತ್ತೆ? ಕಾಕ್ರೋಚ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಜಿಟಲ್ ಕ್ರಾಂತಿ ಆಗ್ತಾ ಇದೆ. ನೀವು ಕೂಡ ಈ ಪಾರ್ಟಿಗೆ ಬೆಂಬಲಿಸ್ತೀರಾ? ಈ ಪಾರ್ಟಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.